ಸೊ ಈಗ ನೇರ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ. ಸೊ ಅಲ್ಲಿ ಅವರ ಪತ್ನಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಆಧುನಿಕ ಬೆಂಗಳೂರಿನ ಕನಸುಗಾರ, ಜೊತೆಗೆ ಅಪರೂಪದ ರಾಜಕಾರಣಿ, ವೆರಿ ಡಿಗ್ನಿಫೈಡ್ ಎಸ್.ಎಂ. ಕೃಷ್ಣ ಅವರು ಕಳೆದ ಹಲವಾರು ವರ್ಷಗಳಿಂದ ಆರೋಗ್ಯ ಅಷ್ಟು ಅವರಿಗೆ ಕೈ ಹಿಡಿತಾ ಇರಲಿಲ್ಲ. ಸೊ ರಾಜ್ಯ ರಾಜಕೀಯದಿಂದ ಈಗ ಎಸ್.ಎಂ. ಕೃಷ್ಣ ಕರ್ನಾಟಕ ರಾಜಕೀಯ ಎಂದೂ ಕೂಡ ಮರೆಯದಂಥ ಒಬ್ಬ ರಾಜಕಾರಣಿಯನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ. ಅವರ ಪತ್ನಿಯನ್ನು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಈಗ ಆಗಮಿಸಿದ್ದಾರೆ. ಇನ್ನು ಸೋಮನಹಳ್ಳಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ನೀಡಿದ್ದಾರೆ. ಮಂಡ್ಯದ ಮದ್ದೂರಿನ ಸೋಮನಹಳ್ಳಿ ಗ್ರಾಮ ಅಂತ್ಯಕ್ರಿಯೆ ಸ್ಥಳ ವೀಕ್ಷಣೆಗೆ ಡಿ.ಕೆ. ಶಿವಕುಮಾರ್ ಆಗಮಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಸಚಿವ ಚಲುವರಾಯಸ್ವಾಮಿ ಕೂಡ ಸಾಥ್ ನೀಡಿದ್ದಾರೆ. ಸೊ ನಾಳೆ ಸೋಮನಹಳ್ಳಿಯಲ್ಲಿ ಎಸ್.ಎಂ. ಕೃಷ್ಣ ಅಂತ್ಯ ಸಂಸ್ಕಾರ, ಅಂತ್ಯಕ್ರಿಯೆ ಸಿದ್ಧತೆಗಳನ್ನ ಪರಿಶೀಲಿಸಿದಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಎಸ್.ಎಂ. ಕೃಷ್ಣ ಅವರ ಆಪ್ತತೆಯ ನಂಟು, ಈ ರಾಜಕೀಯದ ಒಂದಷ್ಟು ವಿಚಾರಗಳನ್ನ ಎಸ್.ಎಂ. ಕೃಷ್ಣ ಅವರ ಗರಡಿಯಲ್ಲಿ ಕಲ್ತಂತವರು ಡಿ.ಕೆ. ಶಿವಕುಮಾರ್, ಜೊತೆಗೆ ಸಂಬಂಧಿಕರು ಕೂಡ ಹೌದು. ಆದರೆ ಇವತ್ತಿನ ಈ ಒಂದು ಲಾಸ್ ಏನಿದೆ, ವೈಯಕ್ತಿಕವಾಗಿ ಜೊತೆಗೆ ರಾಜಕೀಯವಾಗಿ ಕೂಡ ಒಂದು ದೊಡ್ಡ ನಷ್ಟ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ. ಈಗ ಸೋಮನಹಳ್ಳಿಯಲ್ಲಿ ನಾವು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಡಿ.ಕೆ. ಅವರಿಂದ ಅಂತ್ಯಕ್ರಿಯೆ ಸ್ಥಳ ಪರಿಶೀಲನೆ, ಜೊತೆಗೆ ಎಸ್.ಎಂ. ಕೃಷ್ಣ ಅವರು ಕೊನೆ ಹಂತದಲ್ಲಿ ಪಕ್ಷ ಬದಲಾವಣೆ ಮಾಡಿರ್ಬೋದು, ಏನಿರ್ಬೋದು, ಆದರೆ ಪಕ್ಷ ಅತೀತವಾಗಿ ಅವರು ಅಕ್ಸೆಪ್ಟ್ ಆದಂಥ ಒಬ್ಬ ಲೀಡರ್. ಇದೀಗ ನಟ ಶಿವರಾಜ್ ಕುಮಾರ್ ಆಗಮಿಸಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಶಿವಣ್ಣ ಅವ್ರನ್ನ. ಸೊ ಅಂತ್ಯಕ್ರಿಯೆ ಸ್ಥಳಕ್ಕೆ ಒಂದ್ ಕಡೆ ಶಿವಕುಮಾರ್ ಅವರು ಬಂದಿದ್ರೆ, ಇನ್ನೊಂದ್ ಕಡೆ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಶಿವಣ್ಣ ಆಗಮಿಸಿದ್ದಾರೆ. ಇತ್ತೀಚೆಗಷ್ಟೇ ತಿರುಪತಿಗೆ ಹೋಗಿ ಮುಡಿಕೊಟ್ಟು ಬಂದಿದ್ರು ಫ್ಯಾಮಿಲಿ ಸಮೇತ. ಅದಾದ ನಂತರ ಈಗ ನಾವು ಶಿವಣ್ಣ ಅವ್ರನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಮತ್ತು ಎಸ್.ಎಂ. ಕೃಷ್ಣ ಅವರ ಫ್ಯಾಮಿಲಿ ಏನಿದೆ, ಆ ನಂಟು ಬಹಳ ಹಳೆದು. ಇದೀಗ ಕಾಂಗ್ರೆಸ್ನ ಹಿರಿಯ ನಾಯಕಿ ಮೊಟಮ್ಮ ಅವರು ಕೂಡ ಬಂದಿದ್ದಾರೆ ಅಂತಿಮ ದರ್ಶನ ಪಡೆಯೋದಕ್ಕೆ. ಎಸ್.ಎಂ. ಕೃಷ್ಣ ಅವ್ರ ಜೊತೆಗೆ ಮಂತ್ರಿ ಆಗಿದ್ದಂಥವ್ರು ಅವರ ಕ್ಯಾಬಿನೆಟ್ನಲ್ಲಿ. ಸೊ ಮೊಟಮ್ಮ ಅವರು ಕೂಡ ಏನು ಮೂಡಿಗೆರೆಯ ಮಾಜಿ ಶಾಸಕಿ, ಅವರು ಬಂದು ಈಗ ಅಂತಿಮ ದರ್ಶನ ಪಡೀತಿದ್ದಾರೆ. ಸೊ ಎಸ್.ಎಂ. ಕೃಷ್ಣ ನಿವಾಸದಿಂದ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಸಾಕಷ್ಟು ಗಣ್ಯರು ಬಂದು ಅಂತಿಮ ದರ್ಶನ ಪಡೀತಿರೋದು. ಎಸ್.ಎಂ. ಕೃಷ್ಣ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥ ಮೋಟಮ್ಮ ಅವರು ಕೂಡ ಅಂತಿಮ ದರ್ಶನಕ್ಕೆ ಆಗಮಿಸಿದ್ದಾರೆ. ಹಾಗೆ ಶಿವರಾಜ್ ಕುಮಾರ್ ಅವರು ಕೂಡ ಬಂದು ಅಂತಿಮ ದರ್ಶನ ಪಡೆದರು. ಆಗಲೇ ತಿಳಿಸಿದ ಹಾಗೆ ಅಣ್ಣ ಅವರ ಕುಟುಂಬ ಹಾಗೂ ಎಸ್.ಎಂ. ಕೃಷ್ಣ ಅವರ ಆ ಒಂದು ನಂಟೇನಿದೆ, ಅದು ಬಹಳ ಹಳೆ